How it will be help for the women's for English. All women are capable. And things. We have given a lot of strength, lot of programs to women. Women are capable. That is why they wanted to form an association. We are encouraging them. I saw, see, when I became a minister of irrigation, I could see in Assam, there were 3 women AS officers working there. SP of Assam, DC of Assam, and CO. From 3 years, they could not open only 10,000 feet of complication. They could not collect. So I ordered them. I gave some direction. Within 1 month, they implemented, and we could bring back the water of Ethinode. So women are more capable if you give them strength, but they need a direction. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕನ್ನಡದಲ್ಲಿ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಹೆಣ್ಮಕ್ಳು ಕೂಡ ಎಲ್ಲಾ ತರದ ಶಕ್ತಿ ಇದೆ. ನಾನು ಹಾಸನಿಗೆ ಹೋಗಿದ್ದೆ, ನಾನು ಎತ್ತಿನೊಳೆ ನೀರು ವಿಚಾರದಲ್ಲಿ ಯಾರೋ ಒಬ್ಬ ತಗರಾಲ್ ಹಾಕ್ಬಿಟ್ಟು ಪವರ್ ಲೈನ್ ಹಾಕಕ್ಕೂ ಬಿಡ್ತಲ್ಲ, ಪೈಪ್ ಹಾಕಕ್ಕೂ ಬಿಡ್ತಲ್ಲ, ಬರೀ 10,000 ಅಡಿ ಅವನ ಜಾಗ ತಗರಾಲ್, ಅವನೇ ಗೌರ್ಮೆಂಟ್ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದೆ. ನಾನು ನೋಡ್ಬಿಟ್ಟು ಆ ಹೆಣ್ಮಗಳು SP-ಗೆ DC-ಗೆ, ಈಗ DC ಇಲ್ಲ, ಇದೆಲ್ಲ ಬೆಂಗಳೂರು ಬಂದಿದ್ದಾರೆ, ಕೇಪಬಲ್ ಲೇಡೀಸ್ 3 ಜನ IAS ಆಫೀಸರ್ಸ್ ಇದ್ರು. ಅವ್ರು ಹೇಳಿದ್ರೆ ದೇ ಇಂಪ್ಲಿಮೆಂಟ್. ಸೊ ಅವರು ಬಹಳ ಕೇಪಬಲ್ ಇದ್ದಾರೆ. ಹಂಗೆ ಹೆಣ್ಮಕ್ಳಿಗೆ ಅವ್ರು ಸಂಘಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ವಾಯ್ಸ್ ರಕ್ಷಣೆ, ನಾವು ಯಾರನ್ನು ಶೋಷಣೆಗೆ ಮಾಡಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವ್ರಿಗೆ ಅವಕಾಶ ಕೊಡಬಾರ್ದು. ಎಲ್ಲ ತರದ ರಕ್ಷಣೆ ಮಾಡಬೇಕು. ದೇ ವಿಲ್ ಬಿ ಮೋರ್ ಡಿಸಿಪ್ಲಿನ್ ದೆನ್ ಮೆನ್. ಇದ್ರ ನನ್ನ ಬಗ್ಗೆ ನಂಬಿಕೆ. ಯಾರು ಏನ್ ಬೇಕಾದ್ರೂ ಹೇಳ್ಕೊಡ್ತಾರೆ ಅವರು. ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಹೆಣ್ಮಕ್ಳನ್ನ ಗಮನದಲ್ಲಿಟ್ಕೊಂಡು ಹೆಣ್ಣು ಕುಟುಂಬದ ಕಣ್ಣು ಅಂತ ಅನೇಕ ಕಾರ್ಯಕ್ರಮಗಳನ್ನ ಅವರು ರೂಪಿಸಿದ್ವಿ. ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘರು, ಈಗ ನಮ್ಮ ಎಜುಕೇಶನ್ ಫೀಲ್ಡ್ ಅಲ್ಲಿ ಅತಿ ಹೆಚ್ಚು ಟೀಚರ್ಸ್ ಹೆಣ್ಮಕ್ಳೇ ಮುಂದಕ್ಕೆ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. Some institutions refusing this policy. Some institutions, organizations refusing this policy, especially Let hotel anyone association. organize. It is a government policy. See, we have to do equality. I don't feel we should differentiate men and women. We should take them along in our society, and they are the part of the society. Thank you so much. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.